ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು. ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. 10,800 ಶಿಕ್ಷಕರ ನೇಮಕ ಬಗ್ಗೆ ಮಧು ಬಂಗಾರಪ್ಪ ಅವರ ಹೇಳಿಕೆ. ಇದೇ ಮಧ್ಯೆ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ ಕಂತು ಜಮೆ ಆಗ್ತಾ ಇದೆ. ಮತ್ತೊಂದು ಜಿಲ್ಲೆ ಫಲಾನುಭವಿಗಳಿಗೂ ಕೂಡ ಹಣ ಬಂದಿದೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಮತ್ತೊಂದೆಡೆಯಲ್ಲಿ ನಿಮ್ಮ ಹತ್ತಿರ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ರೆ ಹೊಸ ನಿಯಮಗಳು ಜಾರಿಗೆ. ಇನ್ನು ಮುಂದೆ ಝೀರೋ ಬ್ಯಾಲೆನ್ಸ್ ಇದ್ರೆ ದಂಡ ಫಿಕ್ಸ್ ಅಂತೆ. ಯಾವ ಬ್ಯಾಂಕುಗಳಿಗೆ ಎಷ್ಟು ಮಿನಿಮಮ್ ಬ್ಯಾಲೆನ್ಸ್, ಹೊಸ ನಿಯಮಗಳು ಏನು, ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಪಡೆದುಕೊಳ್ಳಲಾಗಿದೆ. ಅನಂತ ಸುಬ್ಬುರಾವ್ ಅವರು ನಿಧನರಾಗಿದ್ದಾರೆ ಸ್ನೇಹಿತರೆ. ಪ್ರತಿಭಟನೆ ಮತ್ತೆ ಮುಂದೂಡಿಕೆ, ಯಾಕೆ ಏನಾಯಿತು ಎಂಬ ಮಾಹಿತಿಯೂ ಕೂಡ ನೋಡೋಣ. ಇನ್ನು ಮತ್ತೊಂದೆಡೆಯಲ್ಲಿ ಜನವರಿ ತಿಂಗಳು ಇನ್ನೂ ಮುಗಿದಿಲ್ಲ, ಆಗಲೇ ಕೋಡಿಶ್ರೀ ಅವರ ಭವಿಷ್ಯ ನಿಜವಾಗಿದೆ. ರನ್ವೇ 100 ಮೀಟರ್ ಇದ್ದಾಗಲೇ ನೆಲಕ್ಕಪ್ಪಳಿಸಿದ ಅಜಿತ್ ಪವಾರ್ ಅವರ ವಿಮಾನ. 5 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಂತ ಧೀಮಂತ ನಾಯಕ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ದಾರೆ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ಶಿಕ್ಷಕರಾಗಲು ಕನಸು ಕಂಡವರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು ಸ್ನೇಹಿತರೆ, ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಶಿಕ್ಷಣ ಇಲಾಖೆ ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದೆ. ಮುಂದಿನ ಶೈಕ್ಷಣಿಕ ವರ್ಷದ ಒಳಗೇನೆ 10,800 ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಹೇಳಲಾಗುತ್ತಿದೆ. ಹೌದು ಸ್ನೇಹಿತರೆ, ಈ ಬಗ್ಗೆ ಸ್ವತಃ ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ. ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಕರೇ ಆಧಾರ. ಹಾಗಾಗಿ ಈಗಾಗಲೇ ಸರ್ಕಾರ 14,499 ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದು, ಶಿಕ್ಷಕರ ಕೊರತೆ ನೀಗಿಸಲು ಪ್ರಥಮ ಬಾರಿಗೆ ನಮ್ಮ ಸರ್ಕಾರ 51,000 ಅತಿಥಿ ಶಿಕ್ಷಕರನ್ನು ಕೂಡ ನೇಮಕ ಮಾಡಿದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಮುಂದಿನ ಶೈಕ್ಷಣಿಕ ವರ್ಷದ ಒಳಗೇನೆ 10,800 ಹೊಸ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುತ್ತೇವೆ. ಮತ್ತು ಇದರ ಜೊತೆಗೇನೆ ಅನುದಾನಿತ ಶಾಲೆಗಳಿಗೂ ಕೂಡ ಶಿಕ್ಷಕರ ನೇಮಕಾತಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಸಂವಿಧಾನದ ಮಹತ್ವ ಅರಿತ ನಮ್ಮ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ರಾಜ್ಯದ 1 ಕೋಟಿಗೂ ಹೆಚ್ಚು ಮಕ್ಕಳು ಪ್ರತಿದಿನ ಶಾಲೆಯಲ್ಲಿ ಸಂವಿಧಾನದ ಪೀಠಿಕೆ ಓದುತ್ತಿದ್ದಾರೆ. ಎಳೆಯ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಸಂವಿಧಾನದ ಮೌಲ್ಯ ಬೆಳೆಸುವುದು ನಮ್ಮ ಉದ್ದೇಶ ಮತ್ತು ಇದು ಅವಶ್ಯಕತೆಯೂ ಕೂಡ ಆಗಿದೆ. ಇಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಆಡಳಿತದ ಮೂಲ ಮಂತ್ರ ಅನುಸರಿಸುತ್ತಿದ್ದು, ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದೆ. ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು ಯಾವುದೇ ಮಧ್ಯವರ್ತಿ ಹಾವಳಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ದೊರೆಯುವಂತೆ ಮಾಡಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇಂದು ಶಿವಮೊಗ್ಗ ಜಿಲ್ಲೆ ಒಂದಕ್ಕೆ 3,024 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಹೀಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಒಟ್ಟು ಸೇರಿ 1,13,000 ಕೋಟಿ ಹಣ ಕಾಂಗ್ರೆಸ್ ಸರ್ಕಾರ ಖರ್ಚು ಮಾಡಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದೀಗ ಶಿವಮೊಗ್ಗ ಜಿಲ್ಲೆ ಫಲಾನುಭವಿಗಳಿಗೆ 24ನೇ ಕಂತಿನವರೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿದೆ ಎಂದು ಕೂಡ ಮಧು ಬಂಗಾರಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವ ದಿನೇಶ್ ಗುಳಿಗೋಡ್ ಅವರು ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಈಗ ಇದರ ನಡುವೆ ಮಧು ಬಂಗಾರಪ್ಪ ಅವರು ಕೂಡ ಹಣ ಜಮಾ ಮಾಡಿರುವ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ 24ನೇ ಕಂತಿನವರೆಗೆ ಹಣ ಬಂದಿದೆಯಾ? ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಜನವರಿ ತಿಂಗಳಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ 24ನೇ ಕಂತಾಗಿರುವ ಸೆಪ್ಟೆಂಬರ್ ತಿಂಗಳ ಕಂತು ಜಮವಾಗಿದೆ ಎಂದು ಹೇಳಲಾಗುತ್ತಿದೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿದ್ದರೆ ಕಮೆಂಟ್ ಅಲ್ಲಿ ಬಂದಿದೆ ಎಂದು ಕಮೆಂಟ್ ಮಾಡಿ, ಬಂದಿಲ್ಲವೆಂದ್ರೆ ಇಲ್ಲ ಎಂದು ಕಮೆಂಟ್ ಮಾಡಿ, ಮತ್ತು ಯಾವ ಊರು ಎಂಬುದನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ಇದೇ ನಡುವೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ಸ್ನೇಹಿತರೆ. ನಿಮ್ಮ ಹತ್ತಿರ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ದು ನೀವೇನಾದರೂ ಝೀರೋ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಿದ್ರೆ ಆಗ ನಿಮಗೆ ದಂಡ ಬೀಳಲಿದೆ. ಹೌದು, ಝೀರೋ ಬ್ಯಾಲೆನ್ಸ್ ಇದ್ರೆ ದಂಡ ಕಟ್ಟಲೇಬೇಕು. ಹೊಸ ನಿಯಮಗಳು ದೇಶಾದ್ಯಂತ ಜಾರಿಗೆ ಬರ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳದಿದ್ರೆ ಇನ್ನು ಮುಂದೆ ಬ್ಯಾಂಕ್ ಬ್ಯಾಲೆನ್ಸ್ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ದಂಡ ಹಾಕುತ್ತಾರಂತೆ. ಈ ನಿಯಮ ಕರ್ನಾಟಕದ ಬ್ಯಾಂಕು ಮಾತ್ರವಲ್ಲ, ದೇಶದ ಎಲ್ಲಾ ಪ್ರಮುಖ ಬ್ಯಾಂಕುಗಳಿಗೆ ಅನ್ವಯವಾಗ್ತಾ ಇದೆ. ಆದ್ದರಿಂದ ಅನಗತ್ಯ ಶುಲ್ಕ ತಪ್ಪಿಸಲು ನಿಮ್ಮ ಉಳಿತಾಯ ಖಾತೆಯಲ್ಲಿ ಇನ್ನು ಮುಂದೆ ಕನಿಷ್ಠ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಳ್ಳುವುದು ಕಡ್ಡಾಯ ಸ್ನೇಹಿತರೆ. ಹಾಗಾದ್ರೆ ಯಾವ ಬ್ಯಾಂಕು ಎಷ್ಟು ದಂಡ ಹಾಕುತ್ತೆ, ಯಾವ ಬ್ಯಾಂಕಿನಲ್ಲಿ ಎಷ್ಟು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಎಂಬ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ಅದು ಕೂಡ ನೋಡೋಣ. ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ. ಹೌದು, ಮೊದಲಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಿಮ್ಮ ಹತ್ತಿರವೂ ಕೂಡ SBI ಬ್ಯಾಂಕ್ ಖಾತೆ ಇದ್ರೆ ಮೆಟ್ರೋ ನಗರದಲ್ಲಿ 3,000 ರೂಪಾಯಿವರೆಗೆ ಕನಿಷ್ಠ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ನಗರ ಪ್ರದೇಶದಲ್ಲಿ 2,000, ಹಳ್ಳಿ ಅಥವಾ ಗ್ರಾಮೀಣ ಶಾಖೆಗಳಲ್ಲಿ 1,000 ರೂಪಾಯಿವರೆಗೆ ನೀವು ಮೇಂಟೈನ್ ಮಾಡಲೇಬೇಕು. ಅಂದ್ರೆ ಗ್ರಾಮೀಣ ಶಾಖೆಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಇದ್ರೆ ಕನಿಷ್ಠ ಮಿನಿಮಮ್ ಬ್ಯಾಲೆನ್ಸ್ 1,000 ರೂಪಾಯಿ ನೀವು ಇಡಲೇಬೇಕು ಸ್ನೇಹಿತರೆ. ಇಲ್ಲವೆಂದ್ರೆ ಬ್ಯಾಂಕ್ನವರು 50 ರೂಪಾಯಿಂದ 200 ರೂಪಾಯಿವರೆಗೆ ದಂಡ ಹಾಕುತ್ತಾರಂತೆ. ಇದು SBI ಬ್ಯಾಂಕ್ ಆಗಿತ್ತು. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಹೌದು, ದೊಡ್ಡ ಮೆಟ್ರೋ ನಗರಗಳಲ್ಲಿ 2,000 ರೂಪಾಯಿ ಮಿನಿಮಮ್
ಮಿನಿಮಮ್ ಬ್ಯಾಲೆನ್ಸ್, ಗ್ರಾಮೀಣ ಪ್ರದೇಶ ಮತ್ತು ನಗರಗಳಲ್ಲಿ 1,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಎಂದು ಹೇಳಲಾಗುತ್ತಿದೆ. ಇನ್ನು ಮತ್ತೊಂದು ಅತಿ ದೊಡ್ಡ ಬ್ಯಾಂಕ್ ಎನಿಸಿಕೊಂಡಿರುವ HDFC ಬ್ಯಾಂಕ್ನವರು ಕೂಡ ತನ್ನ ಗ್ರಾಹಕರಿಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವ ಕುರಿತಂತೆ ಈಗಾಗಲೇ ಮೆಸೇಜ್ ಕಳಿಸಿದ್ದಾರೆ. ದೊಡ್ಡ ನಗರದಲ್ಲಿ ಬ್ಯಾಂಕ್ ಖಾತೆ ಹೊಂದಿದ್ರೆ 10,000 ರೂಪಾಯಿವರೆಗೆ ಮೇಂಟೈನ್ ಮಾಡಲೇಬೇಕು. ಸಣ್ಣ ಮತ್ತು ನಗರ ಪ್ರದೇಶದಲ್ಲಿ 2,500ದಿಂದ 5,000 ರೂಪಾಯಿವರೆಗೆ ಮೇಂಟೈನ್ ಮಾಡಬೇಕು. ಒಂದೊಮ್ಮೆ ಮೇಂಟೈನ್ ಮಾಡಲಿಲ್ಲವೆಂದರೆ 500 ರೂಪಾಯಿವರೆಗೆ ಶುಲ್ಕ ಹಾಕಲಾಗುವುದು ಎಂದು ಹೇಳಲಾಗುತ್ತಿದೆ. ಇನ್ನು ಮತ್ತೊಂದು ಬ್ಯಾಂಕ್ ಆಗಿರುವ ICICI ಬ್ಯಾಂಕ್ನಲ್ಲೂ ಕೂಡ ನೀವು ಕನಿಷ್ಠ ಬ್ಯಾಲೆನ್ಸ್ ಅನ್ನು ಇನ್ನು ಮುಂದೆ ಮೇಂಟೈನ್ ಮಾಡಲೇಬೇಕು. ದೊಡ್ಡ ನಗರದಲ್ಲಿ ಖಾತೆ ಇದ್ದರೆ 10,000 ರೂಪಾಯಿವರೆಗೆ, ಸಣ್ಣ ಮತ್ತು ನಗರ ಪ್ರದೇಶದಲ್ಲಿ ಖಾತೆ ಇದ್ದರೆ 2,500ದಿಂದ 5,000 ರೂಪಾಯಿವರೆಗೆ, ಗ್ರಾಮೀಣ ಪ್ರದೇಶದಲ್ಲಿ ಖಾತೆ ಇದ್ದರೆ 1,000 ರೂಪಾಯಿವರೆಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳಬೇಕು. ಇಲ್ಲವೆಂದರೆ ICICI ಬ್ಯಾಂಕ್ನವರು ಕೂಡ 250 ರೂಪಾಯಿಂದ 500 ರೂಪಾಯಿವರೆಗೆ ದಂಡ ಹಾಕುತ್ತಾರಂತೆ ಸ್ನೇಹಿತರೆ. ಒಟ್ಟಿನಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇನ್ನು ಮುಂದೆ ಮೇಂಟೈನ್ ಮಾಡಲೇಬೇಕು. ಒಂದೊಮ್ಮೆ ದೀರ್ಘಕಾಲದವರೆಗೆ ಬ್ಯಾಲೆನ್ಸ್ ಇಲ್ಲವೆಂದರೆ ಆಗ ನಿಮ್ಮ ಬ್ಯಾಂಕ್ ಖಾತೆ ನಿಷ್ಕ್ರಿಯಗೊಳ್ಳುತ್ತೆ. ಆಗ ನೀವು ಮತ್ತೆ ಬ್ಯಾಂಕ್ ಖಾತೆಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡ್ KYC ಅಪ್ಡೇಟ್ ಮಾಡಿಕೊಂಡು ಹಣ ಹಾಕುವ ಮೂಲಕ, ದಂಡ ಕಟ್ಟುವ ಮೂಲಕ ನಂತರ ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯ ಮಾಡಲಾಗುತ್ತಂತೆ ಸ್ನೇಹಿತರೆ. ಇದು ಹೊಸ ನಿಯಮಗಳು ಇನ್ನು ಮುಂದೆ ಜಾರಿಗೆ ಬರ್ತಾ ಇದೆ. ನಿಮ್ಮ ಹತ್ತಿರ ಯಾವ ಬ್ಯಾಂಕ್ ಖಾತೆ ಇದೆ ಎಂಬುದನ್ನು ನೀವು ಕಮೆಂಟ್ ಮಾಡಿ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಸಾರಿಗೆ ನೌಕರರ ಮುಷ್ಕರ ವಾಪಸ್ ಪಡೆದುಕೊಳ್ಳಲಾಗಿದೆ. ಯಾಕಂದ್ರೆ ಅನಂತ ಸುಬ್ಬುರವರು ಏಕಾಏಕಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಪ್ರತಿಭಟನೆ ಮುಂದೂಡಿಕೆ. ಹೌದು ಸ್ನೇಹಿತರೆ, ಕಾರ್ಮಿಕ ಹೋರಾಟ ಚಳುವಳಿ ಮೂಲಕವೇ ರಾಜ್ಯದ ಕಾರ್ಮಿಕ ಮುಖಂಡನಾಗಿ ಬೆಳೆದಂತ ಅನಂತ ಸುಬ್ಬುರವರು ಇನ್ನಿಲ್ಲ. ಜನವರಿ 28ರಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೌದು, ಸಾರಿಗೆ ನೌಕರರು ಬೆಂಗಳೂರು ಚಲೋ ಪ್ರತಿಭಟನೆ ಕರೆದಿದ್ರು. ಆದರೆ ಸಾರಿಗೆ ನೌಕರರ ಮುಖಂಡರಾಗಿರುವ ಅನಂತ ಸುಬ್ಬುರವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದು, ಹಾಗಾಗಿ ಈ ಒಂದು ಪ್ರತಿಭಟನೆ ಸದ್ಯಕ್ಕೆ ಮುಂದೂಡಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಸಾರಿಗೆ ನೌಕರರ ಬೇಡಿಕೆ ಸಮಸ್ಯೆಗಳಿಗೆ ಹೋರಾಟ ಮಾಡುವ ಮುಂಚೂಣಿಯಲ್ಲಿ ನಿಂತಿದ್ದಂಥ ಹೋರಾಟಗಾರ ಅಂದ್ರೆ ಅದು ಅನಂತ ಸುಬ್ಬುರವರು ಸ್ನೇಹಿತರೆ. ಈ ಒಂದು ಹಿಂದೆ ಎಸ್ಮಾ ಜಾರಿಗೆ ಮಾಡಿದಾಗಲೂ ಕೂಡ ಅದನ್ನ ವಿರೋಧ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದು ಕೂಡ ಅನಂತ ಸುಬ್ಬುರವರು ಸ್ನೇಹಿತರೆ. ಹೌದು, ಇದೀಗ ಅನಂತ ಸುಬ್ಬುರವರ ನಿಧನದಿಂದ ಈ ಒಂದು ಮುಷ್ಕರ ಮುಂದೂಡಲಾಗಿದೆ. ಹೌದು, ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಒಂದು ನೌಕರರ ಬೇಡಿಕೆ ಏನು ಹೋರಾಟ ಮಾಡುತ್ತಿದ್ದಾರೆ ಅದನ್ನ ತಗ್ಗಿಸಲು ಎಸ್ಮಾ ಕಾಯ್ದೆ ಜಾರಿಗೆ ಮಾಡುವುದಾಗಿ ಒಂದು ಆದೇಶ ರವಾನಿಸಿತ್ತು. ಆ ಸಮಯದಲ್ಲಿ ಎಸ್ಮಾ ಜಾರಿಗೆ ಮಾಡಿದರೆ ಸರ್ಕಾರನೇ ಭಸ್ಮವಾಗುತ್ತೆ ಎಂದು ಅನಂತ ಸುಬ್ಬುರವರು ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದ್ರು ಸ್ನೇಹಿತರೆ. ಹೌದು, ಇದು ಒಂದು ಎಸ್ಮಾ ಕಾಯ್ದೆ ವಿರೋಧ ವ್ಯಕ್ತಪಡಿಸಿ ಈ ಒಂದು ಹಿಂದೆ ಮಾತನಾಡಿದಂತ ಅನಂತ ಸುಬ್ಬುರವರು ಎಸ್ಮಾ ಜಾರಿಗೆ ಮಾಡಿದರೆ ನಾವು ಅಂಜೊಲ್ಲ, ಎಸ್ಮಾನೇ ಭಸ್ಮವಾಗುತ್ತೆ, ಯಾವಾಗ ಬೇಕಾದರೂ ನಾವು ಸಾರಿಗೆ ಬಸ್ ಬಂದ್ ಮಾಡುತ್ತೇವೆ, ನಮ್ಮ ನೌಕರರು ಹೋರಾಟಕ್ಕೆ ರೆಡಿಯಾಗಿದ್ದಾರೆ, ಸಾರಿಗೆ ಬಂದ್ ನಾವು ಮಾಡೇ ಮಾಡ್ತೇವೆ, ಈ ಬಾರಿ ಯಾವುದೇ ಅನೌನ್ಸು ಮಾಡೋಲ್ಲ, ಮುನ್ಸೂಚನೆಯೂ ಕೊಡೋದಿಲ್ಲ, ಏಕಾಏಕಿ ಸಾರಿಗೆ ಬಸ್ ಬಂದ್ ಮಾಡುತ್ತೇವೆ, ಮರ್ಯಾದೆಯಿಂದ ನಮ್ಮನ್ನ ಕರೆದು ಹಿಂಬಾಕಿ ಸೆಟಲ್ ಮಾಡಬೇಕು ಎಂದು ಅನಂತ ಸುಬ್ಬುರವರು ಈ ಒಂದು ಹಿಂದೆ ಎಚ್ಚರಿಕೆ ಕೊಟ್ಟಿದ್ರು ಸ್ನೇಹಿತರೆ. ಈ ರೀತಿ ಹೋರಾಟ ಮಾಡಿದಂತ ಅನಂತ ಸುಬ್ಬುರವರು ಈಗ ಏಕಾಏಕಿ ಸಂಜೆ ಹೃದಯಾಘಾತದಿಂದ ಅಸ್ವಸ್ಥಗೊಂಡು ನಂತರ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇನ್ನೂ ಜನವರಿ ತಿಂಗಳು ಮುಗಿದಿಲ್ಲ, ಆಗಲೇ ಕೋಡಿಶ್ರೀ ಅವರ ಭವಿಷ್ಯ ನಿಜವಾಗಿದೆ. ಹೌದು ಸ್ನೇಹಿತರೆ, ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಲ್ಯಾಂಡಿಂಗ್ ಸಮಯದಲ್ಲಿ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ. ಅವರ ಜೊತೆ ಇದ್ದಂತೆ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತ ಘಟನೆ ದೇಶಾದ್ಯಂತ ರಾಜ್ಯಕ್ಕೆ ಸೇರಿದಂತೆ ಎಲ್ಲೆಡೆಯಲ್ಲಿ ಭಾರೀ ಸೃಷ್ಟಿ ಹಬ್ಬಿಸಿದೆ ಸ್ನೇಹಿತರೆ. ಹೌದು, ಈ ಒಂದು ಹೊಸ ವರ್ಷದ ಆರಂಭದಲ್ಲಿನೇ ರಾಜಕೀಯದ ಬಗ್ಗೆ ಕೋಡಿಮಟ್ಟದ ಸ್ವಾಮೀಜಿಯವರು ಮಾಧ್ಯಮಗಳ ಮುಂದೆ ಭವಿಷ್ಯ ನುಡಿದಿದ್ರು. ಬೀದರ ಜಿಲ್ಲೆಯಲ್ಲಿ ಮಾತನಾಡುವ ವೇಳೆ ದೇಶದ ಇಬ್ಬರು ಮಹಾನ್ ನಾಯಕರು ಈ ಒಂದು ವರ್ಷ ಸಾವನ್ನಪ್ಪುತ್ತಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ರು ಸ್ನೇಹಿತರೆ. ಸದ್ಯ ಇವರ ಒಂದು ಹೇಳಿಕೆ ಈಗ ನಿಜವಾಗಿದೆ. ಇನ್ನು ಜನವರಿ ತಿಂಗಳು ಮುಗಿದಿಲ್ಲ, 2026ರ ಮೊದಲ ತಿಂಗಳಲ್ಲೇ ಇವರ ಭವಿಷ್ಯ ಈಗ ನಿಜವಾಗಿದೆ ಸ್ನೇಹಿತರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ 5 ಬಾರಿ DCM ಆಗಿದ್ದಂಥ ಧೀಮಂತ ನಾಯಕ ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ದಾರೆ. ಬಾರಾಮತಿಯಲ್ಲಿ ಚುನಾವಣೆ ಸಭೆಗಳಿಗೆ ಹೋಗುತ್ತಿದ್ದಾಗ ವಿಮಾನ ದುರಂತ ಸಂಭವಿಸಿದ್ದು, ದುರಂತದಲ್ಲಿ ಅಜಿತ್ ಪವಾರ್ ಅವರು ಸೇರಿದಂತೆ ಭದ್ರತಾ ಸಿಬ್ಬಂದಿ ಮತ್ತು ಪೈಲಟ್ ಒಳಗೊಂಡಂತೆ 5 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ದೃಢಪಟ್ಟಿದೆ. ಹೌದು, ಬಾರಾಮತಿ ಕ್ಷೇತ್ರವೆಂದರೇನೆ ಅಜಿತ್ ಪವಾರ್ ಎಂದರೇನೆ ಬಾರಾಮತಿ ಎನ್ನುವ ಮಟ್ಟಕ್ಕೆ ಅವರು ಆ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಹಣಕಾಸು, ನೀರಾವರಿ, ಯೋಜನೆ ಇಲಾಖೆಗಳಲ್ಲಿ ಇವರ ಹಿಡಿತ ಅಪಾರವಾಗಿತ್ತು. ಬಜೆಟ್ ಅಂಕಿಅಂಶಗಳನ್ನ ಬೆರಳ ತುದಿಯಲ್ಲಿಟ್ಟುಕೊಂಡು ನೇರವಾಗಿಯೇ ಮಾತನಾಡುತ್ತಿದ್ರು. ಮಹಾರಾಷ್ಟ್ರದ ಇತಿಹಾಸದಲ್ಲೇ ಸುದೀರ್ಘ ಕಾಲ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ದಾಖಲೆಯೂ ಕೂಡ ಇವರು ಬರೆದಿದ್ದಾರೆ ಸ್ನೇಹಿತರೆ. ಇನ್ನು ಸುದ್ದಿ ವರದಿಯ ಪ್ರಕಾರ ವಿಮಾನ ಲ್ಯಾಂಡಿಂಗ್ ಆಗುವ ವೇಳೆ ಅಪಘಾತವಾಗಿದೆ ಅಂತೆ. ಹೌದು, ರನ್ವೇ ಕಡೆಗೆ ವಿಮಾನ ಹೊರಟಿತ್ತು. ಇನ್ನೇನು ರನ್ವೇ ಸಮೀಪಿಸುವ 100 ಅಡಿ ದೂರದಲ್ಲಿ ಜೋರಾಗಿ ನೆಲಕ್ಕಪ್ಪಳಿಸಿದ್ದು, ಈ ಮೂಲಕ ಭಾರೀ ಸ್ಫೋಟಗೊಂಡಿದೆ ಎಂದು ಹೇಳಲಾಗುತ್ತಿದೆ. ಹೌದು, ವಿಮಾನ ಕೆಳಗಿಳಿಯುತ್ತಿರುವಾಗಲೇ ಪತನಗೊಂಡಿದೆ ಸ್ನೇಹಿತರೆ. ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಸ್ಫೋಟಗೊಂಡು ಭಾರೀ ಬೆಂಕಿಯೊಂದಿಗೆ ವಿಮಾನ ಸಿಡಿದಿದೆ. ನಂತರ ಇನ್ನೂ 4ರಿಂದ 5 ಸ್ಫೋಟಗಳು ಕೂಡ ಸಂಭವಿಸಿದವು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ.
ಇನ್ನು ಈ ಒಂದು ವಿಮಾನವು ಅಪಘಾತಕ್ಕೀಡಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ನೋಡಿದ ಸ್ಥಳೀಯರು ನೆರವಿಗೆ ಧಾವಿಸಿದ್ದಾರೆ. ಆದರೆ ಬೆಂಕಿ ಭಾರಿ ದೊಡ್ಡ ಮಟ್ಟದಲ್ಲಿರುವ ಕಾರಣ ಅವರಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಕೂಡ ಹೇಳಲಾಗಿದೆ. ಸ್ನೇಹಿತರೆ, ಸದ್ಯಕ್ಕೆ ಇಷ್ಟ ಇತ್ತು. ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.